TCN ನ್ಯೂಸ್ಗೆ ಸ್ವಾಗತ. ನಾನು ಸ್ನೇಹ ರಾಜ್. ಇಂದಿನ ಮುಖ್ಯಾಂಶಗಳು: ಇಂಟೆಲಿಜೆನ್ಸಿ ಆರ್ಟಿಫಿಷಿಯಲ್ ಕ್ಯಾಮೆರಾ ಮೂಲಕ 20 ನಿಮಿಷದಲ್ಲಿ 29,000 ರೂಪಾಯಿ ಪತ್ತೆ ಹಚ್ಚಿದ ಪೊಲೀಸರಿಗೆ ಧನ್ಯವಾದಗಳು ತಿಳಿಸಿದ ಮಹಿಳೆ. ಹಿಂದೂ ದೇವರುಗಳ ಯುವಕನಿಂದ ಅವಹೇಳನ ವಿರೋಧಿಸಿ ಪ್ರತಿಭಟನೆ, ತಕ್ಷಣ ಬಂಧಿಸಲು ಒತ್ತಾಯ. ಬಂಜಾರ ಪಾರ್ಕ್ ಅಭಿವೃದ್ಧಿಗೆ 300 ಕೋಟಿ ಮೀಸಲಿಡಿ, ಬಸವರಾಜ್ ಪವಾರ್. 2020ಕ್ಕಿಂತ ಮುಂಚೆ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ, ಖಲೀಲ್ ಮಿಯಾ. ಆಟೋದಲ್ಲಿ ಪ್ರಯಾಣಿಸುವಾಗ ಮಹಿಳೆಯೊಬ್ಬರು 29,000 ರೂಪಾಯಿ ಕಳೆದುಕೊಂಡ ಘಟನೆಯು ನಡೆದಿತ್ತು. ಇಲ್ಲಿಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡುವ ಜ್ಯೋತಿ ಹಣ ಕಳೆದುಕೊಂಡವಳು. ಮನೆಯಿಂದ ಕರ್ತವ್ಯಕ್ಕೆಂದು ಕಚೇರಿಗೆ ತೆರಳಲು ಮಂಗಲ್ಪೇಟ್ನಿಂದ ಆಟೋ ಮಹಿಳೆ ಹತ್ತಿದಳು. ಆಟೋದಲ್ಲಿ ಪ್ರಯಾಣಿಸುವಾಗ 29,000 ಹಣದ ಕವರ್ ಕಳೆದುಕೊಂಡಿದ್ದಾರೆ. ಕಚೇರಿಗೆ ಬಂದು ಹಣ ಪರಿಶೀಲಿಸಿದಾಗ ಹಣದ ಬ್ಯಾಗ್ ಕಳೆದುಕೊಂಡಿದ್ದ ಕುರಿತು ಪೊಲೀಸರಿಗೆ ದೂರು ನೀಡಿದಳು. ದೂರನ್ನು ದಾಖಲಿಸಿಕೊಂಡಿರುವ ಪೊಲೀಸರು 20 ನಿಮಿಷಗಳಲ್ಲಿ AI ಕ್ಯಾಮೆರಾ ಮೂಲಕ ಪತ್ತೆ ಹಚ್ಚಿ ಕಳೆದು ಹೋದ ಹಣ ಮಹಿಳೆಗೆ ನೀಡಿದರು. ಆಟೋದಿಂದ ಬಿದ್ದಿದ್ದ ಹಣವನ್ನು ಬೈಕ್ ಸವಾರ ಎತ್ತಿಕೊಂಡು ಹೋಗಿದ್ದ ಬೈಕ್ ಸವಾರನನ್ನು ಪತ್ತೆ ಹಚ್ಚಿ 29,000 ಹಣ ಮರಳಿಸಿದರು. ಪೊಲೀಸರ ಕಾರ್ಯಕ್ಕೆ ಹಣ ಕಳೆದುಕೊಂಡ ಮಹಿಳೆಯು ಮೆಚ್ಚುಗೆ ವ್ಯಕ್ತಪಡಿಸಿ ಧನ್ಯವಾದಗಳು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಅಂತ. ನಾನು DLO ಆಫೀಸಲ್ಲಿ ವರ್ಕ್ ಮಾಡ್ತೀನಿ. ನೆನ್ನೆ ಆಫೀಸ್ಗೆ ಬರಬೇಕಾದ್ರೆ ನನ್ನ ದುಡ್ಡು ಸ್ಕಿಪ್ ಆಗಿ ಕೆಳಗೆ ಬಿದ್ದಿತ್ತು. ಸೊ 2 ವೀಲರ್ ಬೈಕಿಂದ ಒಬ್ರು ಬಂದು ದುಡ್ಡು ತಗೊಂಡಿದ್ರು. ಅದನ್ನು ಆಫೀಸ್ಗೆ ಹೋದ್ಮೇಲೆ ನಾನು ನೋಡಿಕೊಂಡೆ, ನನ್ನ ಹತ್ರ ದುಡ್ಡು ಇರಲಿಲ್ಲ. ಅದಕ್ಕೆ ಭಯಪಟ್ಟು ಟೆನ್ಷನಲ್ಲಿ ನಾನು ದುಡ್ಡು ಕಳ್ಕೊಂಡಿದ್ದ ನಂತರ ನನಗೆ ಕಮಾಂಡ್ ಸೆಕ್ಟರಲ್ಲಿ ಬಂದು ಇಲ್ಲಿ ನಮ್ಮ ದುಡ್ಡು ಯಾವ ರೀತಿಯಿಂದ ಕಳೀತು, ಯಾವ ರೀತಿಯಿಂದ ಸ್ಕಿಪ್ ಆಯಿತು ಅಂತ ಅವರು ತೋರಿಸ್ಬಿಟ್ಟು ಎಲ್ಲ ನಾವು ಲೈವ್ ಆಗಿ ನೋಡಿದ್ವಿ. ಅದನ್ನು ತಂದು ತೋರಿಸಿ ಮತ್ತೆ ದುಡ್ಡು ನಮಗೆ ಅವರೇ ಐಡೆಂಟಿಫೈ ಮಾಡಿ ಯಾರು ತಗೊಂಡಿದ್ದಾರೆ ಅದನ್ನು ಪತ್ತೆ ಕಂಡು ನಮಗೆ ದುಡ್ಡು ತಂದು ಕೊಡೋಕ್ಕೆ ಸಹಾಯ ಮಾಡಿದ್ರು. ಬೀದರ್ ಜಿಲ್ಲೆಯಲ್ಲಿ ಪೊಲೀಸ್ ತಂಡ ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವರು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ನಮಗೆ ಸಹಾಯ ಮಾಡ್ತಾ ಇದ್ದಕ್ಕಾಗಿ ನಾನು ಅವ್ರಿಗೆ ನನ್ನ ಹೃತ್ಪೂರ್ವಕ ವಂದನೆ ಹೇಳ್ತೇನೆ. SP ಸರ್ ಅವರಿಗೂ ಮತ್ತು ಪೊಲೀಸ್ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು. ಹಿಂದೂ ಧರ್ಮದ ದೇವರುಗಳ ಕುರಿತಾಗಿ ಯುವಕನೊಬ್ಬನು ಫೇಸ್ಬುಕ್ ಲೈವ್ನಲ್ಲಿ ಅವಹೇಳನ ವಿಡಿಯೋ ವೈರಲ್ ಆಗಿರುತ್ತದೆ. ಶ್ರೀರಾಮ, ಶ್ರೀಕೃಷ್ಣ ಹಾಗೂ ಮಹಾತ್ಮ ಗಾಂಧೀಜಿ ಕುರಿತಾಗಿ ಅತಿ ಕೆಟ್ಟದಾದ ಮಾತುಗಳನ್ನಾಡಿದ ಅವಹೇಳನ ವಿಡಿಯೋ ವೈರಲ್ ಆಗಿರುತ್ತದೆ. ಈ ಅವಹೇಳನ ಖಂಡಿಸಿ ಭಾಲ್ಕಿ ತಾಲೂಕಿನ ಮೆಹಕರ್ ಪೊಲೀಸ್ ಠಾಣೆ ಎದುರು ಹಿಂದೂಗಳು ತೀವ್ರ ಪ್ರತಿಭಟನೆ ನಡೆಸಿ ಬಂಧಿಸುವಂತೆ ಒತ್ತಾಯಿಸಿದರು. ನಿನ್ನೆ ರಾತ್ರಿ ಮೆಹಕರ್ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಭಾಲ್ಕಿ ತಾಲೂಕಿನ ಅಟ್ಟರ್ಗಾ ಗ್ರಾಮದ ಕಾಳಿದಾಸ್ ಸೂರ್ಯವಂಶಿ ಎಂಬ ಯುವಕನ ವಿರುದ್ಧ ಪ್ರತಿಭಟನೆ ಮಾಡಿದರು. ಕಾಳಿದಾಸ ಎಂಬ ಯುವಕ ಫೇಸ್ಬುಕ್ ಲೈವ್ನಲ್ಲಿ ಶ್ರೀರಾಮ, ಶ್ರೀಕೃಷ್ಣ ಹಾಗೂ ಗಾಂಧೀಜಿ ಕುರಿತು ಅವಹೇಳನ ಮಾಡಿರುತ್ತಾನೆ. ಭಗವಾನ್ ಶ್ರೀರಾಮನ ಇತಿಹಾಸ ತಿಳಿಯಬೇಕಾದರೆ ಪೆರಿ ರಾಮಸ್ವಾಮಿ ರಾಮಾಯಣ ಓದಿ, ರಾಮನ ಬಣ್ಣನೆ ಗೊತ್ತಾಗುತ್ತೆ. ಯುವಕ ಫೇಸ್ಬುಕ್ನಲ್ಲಿ ಹೇಳಿದ್ದಾನೆ. ಶ್ರೀರಾಮ್ ಶಬರಿ ಜೊತೆ ಸಂಬಂಧ ಹೊಂದಿದ್ದ, ಮಹಿಳೆಯರ ಮೇಲೆ ಕೆಟ್ಟ ದೃಷ್ಟಿ ಬೀರುತ್ತಿದ್ದ ಎಂದು ಹೇಳಿದನು. ಶ್ರೀಕೃಷ್ಣ ಸಹ ಮಹಿಳೆಯರ ಬಟ್ಟೆ ಹಿಡಿದು ಮಹಿಳೆಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದ ಎಂದು ಅವಹೇಳನ ಮಾಡಿ ಹಿಂದೂಗಳನ್ನು ಕೆರಳಿಸುವಂತೆ ಮಾಡಿದ್ದಾನೆ. खाली बाबा साहब को बोलते कि क्रांति सूर्य, प्रज्ञा सूर्य, महासूर्य, ऐसा हम कभी नहीं देखा किसी नेता को तारीफ करे. तो इसलिए माझ्या भीम सूर्याला डागत नाही. तो इतिहास क्या कहते हैं? अति सुंदर होती त्या गरीबाची शबरी. शबरी गरीबाची शबरी. इतिहास राम का चल रहा है अभी. अति सुंदर होती त्या गरीबाची शबरी, रामाने केली मने बळजबरी. तो अगर असली रामायण अगर पढ़ना चाहते हो तो पेरियार रामास्वामी का रामायण पढ़ो. राम का असली तो मालूम होगा कि राम कितना छिनाल था. राम कितना रंडी भद्दर था मालूम होगा. है ना? चलेगा. एक दो केस हो जाएगा बस. हम तो रेडी है इसके लिए. अति सुंदर होती त्या गरीबाची शबरी,
रामाने केली म्हणे बळजबरी जरा शोधून पाय डाग रामाला हाय जरा शोधून पाय डाग रामाला हाय माझ्या भीम सूर्याला डागच नाही माझ्या भीम सूर्याला डागच नाही माझ्या भीम सूर्याला डागच नाही। अभी मैं कृष्णा के बारे में बोल रहा हूँ भगवान का भगवान कृष्णा। क्या बात अरे है? भगवान किसको कहना है यार, किसी को दे सकता है उसे भगवान कहना। ये उनके झगडे औरत के लिए तो हम किसके मानेंगे। क्या बात है, क्या बात है? त्यांच्याच बायासाठी झगडे त्यांचे, आमची थोडी। आणि म्हणून गवळ्याच्या नारीचे घेऊन कपडे गवळ्याच्या नारीचे घेऊन कपडे झाडावरती जाऊन पाहतो या वाकडे। नहीं नहीं सही है, लेकिन जो कृष्णा भगवान है, लेकिन एक हमारे माँ बहन जब नहाते समय उसे कपड़े लेकर पेड़ के ऊपर जाकर अपनी नजर से देखता है, उसे कोई भगवान कहता है क्या? क्या बात है? भगवान उसे कहता है जो मेरे बाबा साहब ने हिंदू कोड बिल बनाकर इधर ये स्त्रियों को अधिकार मिला के दिया। इसलिए गवळ्याच्या नारीचे घेऊन कपडे झाडावर जाऊन पाहतो या वाकडे जरा शोधून पाय डाग कृष्णाला हाय जरा शोधून पाय डाग कृष्णाला हाय माझ्या भीम सूर्याला डागच नाही माझ्या भीम सूर्याला डागच नाही माझ्या भीम सूर्याला डागच नाही। अभी आखिरी हमारा जो बाबा साहब की लड़ाई चल रहा था, इसका नाम आया इस देश का राष्ट्रपिता महात्मा गांधी। या देशामध्ये जेव्हा मुसलमानाला आरक्षण देते वेळेस गांधी गप बसले। या देशामध्ये मुसलमानाला आरक्षण देते वेळेस गांधी गप बसले, शिखाला आरक्षण देते वेळेस गांधी गप बसले, या देशामधल्या प्रत्येक जातीला आरक्षण देते वेळेस गांधी गप बसले। ज्या दिवशी माझा बाप या देशामध्ये वेगळा मतदारसंघ मागितला तेव्हा मात्र गांधी उपोषणाला क्योंकि ये नीति ऐसी था। आणि म्हणून म्हणत आहे या जगावरती दोघांचाच प्रभाव पडला ग। कोणाचा? गांधीचा आणि बाबासाहेब। जब गोलमेज परिषद में चल रहा था, गांधी अपने प्रस्ताव कर रहे थे, लेकिन बाबा साहब देश की लड़ाई है, हमारे समाज की लड़ाई लड़ रहा था वो परिषद में। लेकिन देश में ऐसा संदेश है कि बाबा साहब का और गांधी का वैचारिक लड़ाई चालू हो चुकी है। या जगावरही दोघांचाच प्रभाव पडला ग, भीमा बुद्धीने लढला ग, भीमा बुद्धीने लढला ग, गांधी उत्तानी पडला। बाबा साहब कहा और गांधी कहाँ बने? बाबा साहब समंदर थे और गांधी अंदर का खड़ा था। दादा ऐका ऐका म्हणा म्हणा भेटलो मी आम्ही भेटला तेव्हा जाऊ दे एक करू सगळे चार दिवस गेले सगळी कधी नाही। ಬಂಜಾರ ಪಾರ್ಕ್ ಅಭಿವೃದ್ಧಿಗಾಗಿ ಈ ವರ್ಷದ ಬಜೆಟ್ನಲ್ಲಿ 300 ಕೋಟಿ ಮೀಸಲಿಡುವಂತೆ ಬಂಜಾರ ಸಮಾಜದ ಮುಖಂಡರು ಹಾಗೂ ಪತ್ರಕರ್ತ ಬಸವರಾಜ್ ಪವಾರ್ ಹೇಳಿದರು। ಬುಧವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದೆ 2014ರಲ್ಲಿ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹುಮ್ನಾಬಾದ್ ತಾಲೂಕಿನ ಬೋರಂಪಳ್ಳಿ ಗ್ರಾಮದ ಬಳಿ ಸುಮಾರು 34.5 ಎಕರೆ ಪ್ರದೇಶದಲ್ಲಿ ಬಂಜಾರ ಟೆಕ್ಸ್ಟೈಲ್ಸ್ ಪಾರ್ಕ್ ನಿರ್ಮಿಸಿ ಅದಕ್ಕೆ 15 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಎಂದು ಹೇಳಿದ್ದಾರೆ।
ಆದರೆ ಇದು ರಾಜ್ಯ ಮಟ್ಟದ ಟೆಕ್ಸ್ಟೈಲ್ ಪಾರ್ಕ್ ಆಗಿದ್ದು ಸದ್ಯದ ಸನ್ನಿವೇಶದಲ್ಲಿ ಅದಕ್ಕೆ 300 ಕೋಟಿ ಅಗತ್ಯವಿದ್ದು ಬಂಜಾರ ಸಂಪ್ರದಾಯದ ಉಡುಪು ಹೊಲಿಗೆ ತರಬೇತಿ ವಿವಿಧ ಪ್ರಕಾರದ ಉಡುಪು ತಯಾರಿಕೆಯಲ್ಲಿ ಇದು ಅನುಕೂಲ ಆಗಲಿದೆ. ತಾವೇ ಇದನ್ನು ಉದ್ಘಾಟಿಸಿರುವ ಪ್ರಯುಕ್ತ ಈ ವರ್ಷದ ಬಜೆಟ್ನ ಮೇಲೆ ತಿಳಿಸಿದ ಅನುದಾನದ ಬಿಡುಗಡೆ ಮಾಡಿ ಬಂಜಾರ ಸಮಾಜದ ಅಭಿವೃದ್ಧಿಗೆ ಮುತುವರ್ಜಿ ವಹಿಸಬೇಕೆಂದು ಕರೆ ನೀಡಿದರು. ಕಳೆದ 7 ವರ್ಷಗಳ ಹಿಂದೆ 250 ಜನಸಂಖ್ಯೆ ಇರುವ ಬೀದರ್ ಜಿಲ್ಲೆಯ ಸುಮಾರು 93 ಅರ್ಹ ತಾಂಡಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಬೇಕೆಂದು ಬೇಡಿಕೆಯನ್ನು ಹಾಲಿ ಸಿದ್ದರಾಮಯ್ಯ ಸರ್ಕಾರ ಅದನ್ನು ಅಂಗೀಕರಿಸಿದೆ. ಆದರೆ ಅಂತಹ ಗ್ರಾಮಗಳಿಗೆ ಬೆಲೆ ಬರುವಂತಾಗಲು ಅಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ನಡೆಸಬೇಕಾಗಿದೆ. ಪಿಡಿಒ ಉಮೇಶ್ ಜಾಬಾ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ. ಮರ್ಕಲ್ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ವಿವಿಧ ಸಂಘಟನೆಗಳ ಪ್ರಮುಖರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಖಲೀಲ್ ಮಿಯಾ ಗುತ್ತೇದಾರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು 2020ಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ್ ಡೊಣ್ಣೆ ಸಂಗಾರೆಡ್ಡಿ ಪಿಡಿಒ ಅವಧಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆಸಿದ್ದಾರೆ. ಅವರು ಮಾಡಿರುವ ಭ್ರಷ್ಟಾಚಾರ ಮುಚ್ಚಿ ಹಾಕಲು ಬೇರೊಬ್ಬರ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿರುವುದು ಅಕ್ಷಮ್ಯ ಅಪರಾಧ. ಅವರ ಅವಧಿಯಲ್ಲಿ ನಡೆದ ಭ್ರಷ್ಟಾಚಾರ ಕುರಿತು ಮೇಲಾಧಿಕಾರಿಗಳಿಗೆ ದಾಖಲೆ ಸಮೇತ ದೂರು ಸಲ್ಲಿಸಲಾಗುವುದು. ಅವರ ಮೇಲೆ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಖಲೀಲ್ ಮಿಯಾ ತಿಳಿಸಿದ್ದಾರೆ. ಪಿಡಿಒ ಉಮೇಶ್ ಜಾಬಾ ಅವರು ಅವ್ಯವಹಾರವನ್ನು ತಡೆದು ಮರ್ಕಲ್ ಗ್ರಾಮ ಪಂಚಾಯತ್ ಅನ್ನು ಮಾದರಿ ಪಂಚಾಯತ್ ಆಗಿ ಮಾಡಿದ್ದಾರೆ. ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡದ ಕಾರಣ ಅವರ ಮೇಲೆ ಕೆಲವು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಸುಳ್ಳು ಆಪಾದನೆ ಮಾಡುತ್ತಿದ್ದಾರೆ ಎಂದು ಪಿಡಿಒ ಕಾರ್ಯವನ್ನು ಸಮರ್ಥಿಸಿಕೊಂಡರು. ಸಿಎ ಸೈಟ್ ವಿಷಯ ಇರಬಹುದು, ಡಿಜಿಟಲ್ ಖಾತಾ ಇರಬಹುದು, ಯಾವುದೂ ಕಾನೂನು ಮೀರಿ ಹೋಗಿಲ್ಲ. ಜೊತೆಗೆ ಎಲ್ಲ ಸಭೆಗಳನ್ನು ನಡೆಸಲಾಗಿದೆ. ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ನೋಟಿಸ್ ನೀಡಲಾಗಿದೆ. ಅಲ್ಲದೆ ನಿನ್ನೆ ಪತ್ರಿಕಾಗೋಷ್ಠಿ ಮಾತಾಡಿ ಅವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ದಿಗಂಬರ್ ರಾವ್ ಅವರ ಅವಧಿಯಲ್ಲೇ ಸುಮಾರು 69 ಲಕ್ಷಕ್ಕೂ ಅಧಿಕ ಭ್ರಷ್ಟಾಚಾರ ನಡೆದಿದೆ ಎಂದು ತಿಳಿಸಿದ್ದಾರೆ. ಮಾಜಿ ಸದಸ್ಯರು ಮರ್ಕಲ್ ಇವತ್ತು ಪತ್ರಿಕಾಗೋಷ್ಠಿ ಮಾಡುವ ಮುಖ್ಯ ಕಾರಣ ಅಂದರೆ ನಿನ್ನ ಕೆಲವು ಜನರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಪಂಚಾಯತ್ನಲ್ಲಿ ಭ್ರಷ್ಟಾಚಾರ ಆಗಿದೆ, ವಿಡಿಯೋ ಭ್ರಷ್ಟಾಚಾರ ಮಾಡ್ಯಾರ ಅಂತ ಹೇಳಲ್ಲ. ನಮ್ಮ ಪಂಚಾಯತ್ದಾಗ ಏನೂ ಭ್ರಷ್ಟಾಚಾರ ಆಗಿಲ್ಲ. ಮತ್ತೇನಾದರೂ ಮತ್ತೆ ನಮ್ಮ ಮಂತ್ಲಿ ಮೀಟಿಂಗ್ ಆಗಲ್ಲ. ಮೀಟಿಂಗ್ ಕರೆಯೋದು ಪವರ್ ಯಾರಿಗಲ್ಲ. ಮೀಟಿಂಗ್ ಅಧ್ಯಕ್ಷರು ಕರಿಬೇಕು. ಅಧ್ಯಕ್ಷರು ಕರೆದ್ರೆ ವಿಡಿಯೋ ಕ್ರಿಯೇಟ್ ಮಾಡ್ತಾರೆ ಮೀಟಿಂಗ್. ಮತ್ತೇನಾದರೂ ಖಾತಾ ತೆಗೆದು ರಿಕಾರ್ಡ್ ಅದ ಎಲ್ಲ ಸದಸ್ಯರು ನೋಟಿಸ್ ಕೊಟ್ಟಾರ. ನೋಟಿಸ್ ಕೊಟ್ಟೆ ಸಭೆದಾಗ ಇಟ್ಟೇ ಮಾಡಿದ್ದದೆ. ಇದಕ್ಕೆ ಕಂಡಿ ಮುಚ್ಚಿ ಏನೂ ಮಾಡಿಲ್ಲ. ಎರಡನೇದು ಸಿಯಾಸೆಟ್ ಬರ್ತದೆ. ಸಿಯಾಸೆಟ್ ಬರೆದಾಗ ಸರ್ಕಾರ ಆದೇಶ ಅದ, ಸರ್ಕಾರ ಸಿಇಒ ಲೆಟರ್ ಕೊಡ್ತಾರ. ಮತ್ತೇನಾದ್ರು ಸಿಯಾಸೆಟ್ ರೆಂಟ್ ಮೇಲೆ ಕೊಡ್ಬೋದು ಅಂತ ಹೇಳೋದು ಸರ್ಕಾರದಲ್ಲೂ ಆದೇಶ. ಇದು ಸರ್ಕಾರ ಆದೇಶದ ಸರ್. ಇದು ಮಂತ್ಲಿ ಮೀಟಿಂಗ್ ತೆಗೆದು ನೋಟಿಸ್ ತಗೋತಾರೆ. ಮತ್ತೆ ಎರಡನೇದಂದ್ರೆ ಇದು ಸಿಯಾಸೆಟ್ ಏನಂದ್ರೆ ರೆಂಟ್ ಮೇಲೆ ಕೊಡ್ಬೋದು ಸರ್ ಪಂಚಾಯತ್ ಪವರ್. ಮತ್ತು ತುರ್ತು ಸಭೆ ಕರೆದು ಪಂಚಾಯತ್ ಅಧಿಕಾರದ ಸರ್ ಏನಾದ್ರು ಕಾನೂನು ಬಾಗಿಲ್ಲ. ಪಂಚಾಯತ್ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ತುರ್ತು ಸಭೆ ಕರೆದು ಪವರ್ ಅದ ಕರೆದಿವು. ಇದನ್ನು ಮಿನಿ ವಿಧಾನಸಭೆ ಪಂಚಾಯತ್ ಅಂದರು. ಯಾವಾಗ ಸಿಎಂ ಸ್ಪೆಷಲ್ ಅಧಿವೇಶನ ಕರೆಯುವಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ತುರ್ತು ಸಭೆ ಕರೆದ ಅಧಿಕಾರಿ ಇಲ್ಲ. ಕರೆದಾರ ಕಾನೂನು ಬಾಹಿರ ಯಾವುದೂ ಆಗಿಲ್ಲ. ಇನ್ನು ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಏನೋ ಮತ್ತು ಹಿಂದಕ್ಕೆ 2020 ಇದು 95 ಯಾವಾಗ ನರೇಗಾ ಬಂತು 2006 ಬಂತು 5-6 ಕಂಡು ಆವಾಗ ಹಿಡಿದು ಈಗ ತರ ಭ್ರಷ್ಟಾಚಾರ ಆಗಿದೆ ಸರ್. ಉದ್ಯೋಗ ಖಾತೆ ₹1,500 20 ವರ್ಷ ಆಗಿದೆ. ಅದು ಬೇರೆ ಬೇರೆ ಸರ್ ಅವರೆಲ್ಲ ರಿಟೈರ್ಡ್ ಆಗ್ಯಾರ ಸರ್. ಮಾಡಿ ಸರ್ ಅದು ಪಂಚಾಯತ್ ಅದ ಸರ್. ಅದು ಯಾವ ಸಿಗ್ತದೆ ಸರ್. ಯಾವ ಇಯರ್ದಾಗ ಯಾವ ಪೀಳಿ ಇದ್ರು ಅಲ್ಲಿ ಡಿಮಾಂಡ್ದಾಗ ಇರ್ತದೆ ಸರ್. ಇದು ಪರ್ಸೆಂಟ್ನಾಗ ಇರ್ತದೆ ಸರ್. ಕೊಡ್ತೇವೆ ಸರ್.
ಮನೆ ಕೊಡ್ತೇವೆ ಭ್ರಷ್ಟಾಚಾರ ಮಾಡ್ಯಾರ ಅಂತ ಕೊಡ್ತೇವೆ. ಹಾ ಇಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ಪ್ರೂಫ್ ಅದ, ಯಾವ ರೇಟಿಗೆ ಎಷ್ಟು ಅಮೌಂಟ್ ಹೋಗ್ಯದ, ಹೆಸರಿಗೆ ಸಾಥದ. ಅದ್ರ ಸಲುವಾಗಿ ಏನಾದ್ರು ಇಸ್ಲಾಮಲ್ಲಿ ಏನು ಭ್ರಷ್ಟಾಚಾರ ಆಗಿಲ್ಲ, ಏನು ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ನಾ ಹೇಳ್ಬಯಸ್ತಾ ಇದ್ದೇನೆ, ಯಾವುದೋ ಕಾನೂನುಗಾರ ಯಾವುದೋ ಕೆಲಸ ಆಗಿಲ್ಲ. ಸಿಯಾಸೆಟ್ ಕೊಡೋನು ಇಒ ಲೆಟರ್ ಬರ್ತಾರ, ಇವು ಲೆಟರ್ ಕೊಟ್ಟಾರ, ಇವು ಕೊಡ್ಬೋದು ಅಂತ ಹೇಳ್ಯಾರ, ಅದು ಪಕ್ಕ ಕೊಟ್ಟಾರ. ಖಾತಾ ಏನಾಗ್ಯದ, ಖಾತಾ ಲೇಔಟ್ ಸಭೆಯಲ್ಲಿ ಅನುಮೋದನೆ ಮಾಡಿ ಇವ್ರ ಅಧ್ಯಕ್ಷರಿದ್ರು, ಇವ್ರ ಅಧ್ಯಕ್ಷರು 6 ತಿಂಗಳು, ಇವ್ರ ಅಧ್ಯಕ್ಷತೆಯಲ್ಲಿ ಕೂಡ ಸಭೆ ಮಾಡಿ ಸಭೆದಾಗ ಅನುಮೋದನೆ ತಗೊಂಡೇ ಖಾತೆ ತೆಗೆದಿದ್ರು. ಬೇರೆ ಯಾವುದು ಕಾನೂನು ಬಾರ ಯಾವುದು ಖಾತೆ ತೆಗೆದಿಲ್ಲ. ಪಿಡಿಒ ಇಲ್ಲ, ಅದು ಅಧ್ಯಕ್ಷರು ಕರಿಬೇಕು ಮೀಟಿಂಗ್, ಅಧ್ಯಕ್ಷರು ಹೇಳಬೇಕು ಪಿಡಿಒ ಮೀಟಿಂಗ್ ಕರೀರಿ ಅಂತ ಹೇಳಿ. ಮೀಟಿಂಗ್ ಕರೆಯೋದು ಯಾವ್ದು ಕೇಳೋದಿಲ್ಲ, ಮೀಟಿಂಗ್ ಸಭೆ ಕರೆಯೋದು ಅಧ್ಯಕ್ಷಕ್ಕೂ ಅವರದ. ಅಧ್ಯಕ್ಷರು ಹೇಳ್ಬೇಕು ಇಂಥ ಡೇಟಿಗೆ ನೋಟಿಸ್ ತೆಗೀರಿ ಅಂತ ಪಿಡಿಒ ಹೇಳ್ಬೇಕು ಅಧ್ಯಕ್ಷರು, ಅಂದ್ರೆ ಆಗ ನೋಟಿಸ್ ತೆಗಿತಾರೆ. ಮಕ್ಕಳ ಪಂಚಾಯತ್ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಸರ್. ಸುಮಾರು 30 ವರ್ಷದಿಂದ ಮಕ್ಕಳ ಪಂಚಾಯತ್ ಇದ್ದೀನಿ ಸರ್. 30 ವರ್ಷದಿಂದ ಹಿಂದಕ್ಕೆ 3 ಪೀರಿಯಡ್ ಸರ್. ಯಾವಾಗ ಏನಾಗ್ಯದ, ಹಿಂದಕ್ಕೆ ರಾಜಕೀಯ ಆಗಿತ್ತಲ್ಲ ಸರ್, ಆ ನಮ್ನ ಇತ್ತು, ಯಾರು ಎದುರಾಯ್ತಾ ಇಲ್ಲ, ಯಾರಿಗೂ ಅಂತ ಇಲ್ಲ ಸರ್. ನಮ್ಮ ಪಂಚಾಯತ್ದಾಗ ಯಾರು ಎದುರಾಯ್ತಾ ಇಲ್ಲ, ಯಾರು ಏನು ಅದ್ರ ಬಗ್ಗೆದಾಗ ಖಿಲಾಫ್ ಹೇಳಿಲ್ಲ. ಮತ್ತು ಸುಮಾರು ನಾವು ಈಗ ಒಂದು ಹಿಂದಕ್ಕೆ 3 ವರ್ಷದಲ್ಲಿ 3 ವರ್ಷ ಒಳಗೆ ಅಂತೇಳ್ಬೋದು ಅಧ್ಯಕ್ಷರಾಗಿದ್ದೇವೆ ನಾವು. ಅಧ್ಯಕ್ಷರಾಗಿನಾಗ ನಮ್ಮ ಪಂಚಾಯತ್ದಾಗ ನನ್ನ ಪೀರಿಯಡ್ದಾಗ ಇಷ್ಟೊಂದು ಕೆಲಸ ಆಗ್ಯದ ಸರ, ಅಷ್ಟು ಕೆಲಸ ಯಾವಾಗ್ನೂ ಆಗಿಲ್ಲ. ಆ ಕೆಲಸ ಮಾಡಿದ ಸಲುವಾಗಿ ಏನದಂದ್ರ ಯಾರ ಜನರು ಸ್ವಲ್ಪ ಹಿಂದ್ಗಡೆ ಇದ್ದ ಜನರಿಗೆ ಏನೂ ಅವ್ರಿಗೆ ಸಿಗಲಿಲ್ಲ, ಆ ಸಲಿಗೆ ಇದೆಲ್ಲ ಹಗರಣ ಮಾಡ್ತಾ ಇದ್ದಿದ್ದಾರೆ ಸರ್. ಮತ್ ಇವಾಗ ಏನದಂದ್ರೆ ಪಂಚಾಯತ್ದಾಗ ಸದ್ದ ಏನೇನ್ 3 ವರ್ಷದಿಂದ ಇಲ್ತನ 1 ರೂಪಾಯಿನೂ ಆ ಕಡೆ ಆಗಲಿಲ್ಲ ಸರ್. ಇಷ್ಟು ಹೇಳಿ ಸರ್. ಜೈ ಹಿಂದ್. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೀದರ್ ಜಿಲ್ಲೆಯ ಬಸ್ಸುಗಳ ಮೇಲೆ ಗುಟ್ಕಾ, ತಂಬಾಕು ಹಾಗೂ ಸಿಗರೇಟ್ ಉತ್ಪನ್ನಗಳ ಜಾಹೀರಾತು ಪೋಸ್ಟರ್ಗಳನ್ನು ಅಂಟಿಸುವುದನ್ನು ಖಂಡಿಸಿ ಕನ್ನಡ ಸೇನೆ ಗುರುವಾರ ಇಲ್ಲಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದರು. ಕನ್ನಡ ಸೇನೆಯ ಜಿಲ್ಲಾ ಅಧ್ಯಕ್ಷ ಸುಭಾಷ್ ಕೆನಾಡೆ ಅವರು ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬಸ್ಸುಗಳ ಮೇಲೆ ಅಂಟಿಸಿದ ಮಾದಕ ವಸ್ತುಗಳ ಜಾಹೀರಾತು ಪೋಸ್ಟರ್ಗಳನ್ನು ತೆರವುಗೊಳಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.